ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯೆಲ್ಲ ನೀರು ಆಗಿಬಿಟ್ಟಿದೆ. ನೋಡಿ, ನಾನು ಎದ್ದು ಕೂಡ ನೋಡಿದ್ರೆ ಇದೆಲ್ಲ ನೀರೆಲ್ಲ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದು ಕೂಡ ನನಗೆ ಇದೇ ಕೆಲಸ ಆಗಿಬಿಡ್ತು. ಇವತ್ತು ನೀರನ್ನೆಲ್ಲ ಬಂದುಬಿಟ್ಟಿದ್ದು. ನೀವು ಅಂತಿರ್ಬೋದು, ನಮ್ಮ ಮನೆ ಮೇಲ್ಗಡೆ ಅಂದರೆ ಅಪಾರ್ಟ್ಮೆಂಟಲ್ಲಿ ಇಷ್ಟು ನೀರಲ್ಲಿ ಎಲ್ಲಿದ್ದು ಬಂದಿದ್ದು ಅಂದರೆ ಮಳೆ ಅಂತೂ ಪುನಾದಲ್ಲೇ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇದು ಮಳೆ ಅವಾಂತರಂತರೂ ಅಲ್ಲ, ನೀವು ಏನು ಊಹಿಸ್ಕೋತಾ ಇದ್ದೀರಲ್ಲ ಅದು ಅಲ್ಲ. ಆ್ಯಕ್ಚುಲಿ ನಾವು ಮಾಡಿದ ಮತ್ತೆ ಮಿಸ್ಟೇಕ್ನಿಂದನೇ ಆಗಿದ್ದು ಅದು. ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್, ಇದನ್ನು ರಾತ್ರಿ ಅಂದರೆ ನಾನು ನಮ್ಮ ಮನೆಯವರು ಗೊತ್ತಿಲ್ಲ ಯಾರು ಮಾಡಿದ್ವೇನೋ, ಇನ್ನು ತನಕ ಅದ್ರದ್ದು ಯಕ್ಷ ಪ್ರಶ್ನೆ ಅಂತ ಅಂದ್ಕೊಂಡಿದ್ವಿ. ಆ ನಳನ ನಾವು ಹಾಗೆಯೇ ಬಂದ್ ಮಾಡಲಾರ್ದೆ ಹಾಗೆ ಇಟ್ಬಿಟ್ಟಿದ್ವಿ. ಆ್ಯಕ್ಚುಲಿ ಯಾಕಂದರೆ ನಮ್ಮ ಮನೆಯಲ್ಲಿ 9 ಗಂಟೆಗೆಲ್ಲ ನೀರು ಹೋಗ್ತಾವಲ್ಲ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ, ಅದು ರೂಢಿ ಆಗಿಬಿಟ್ಟಿದೆ ನಮಗೆ. ಅಂದರೆ ನೀರೆಲ್ಲ ಹೋಗಿಬಿಟ್ಟಿರ್ತವೆ, ಯಾವಾಗ ಗೊತ್ತಾಗಂಗಿಲ್ಲ ಅಂತಾಳೆ ನಾವು ಚಲೋ ಮಾಡಿಬಿಟ್ಟಿರ್ತೀವಿ. ಒಂದು ಸ್ವಲ್ಪ ಕೈ ಯಾವಾಗಲೂ ಬಂದುಬಿಡುತ್ತೆ ನಮಗೆ, ಪಟ್ನೆ ಬಂದ್ ಮಾಡೋದೆಲ್ಲ ರೂಢಿ. ಒಂದು ಸ್ವಲ್ಪ ನನಗೆ ಯೂಶ್ವಲಾಗಿ ಈ ಥರ ಬಂದ್ ಮಾಡಿರ್ತೀನಿ. ಅವ್ರು ನಮ್ಮ ಮನೆಯವ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ, ಅವರು ನನ್ನ ಮೇಲೆ ಹಾಕ್ತಾ ಇದ್ದಾರೆ. ನಮ್ಮ ಮನೆಯವ್ರನ್ನ ಈಗ ಕ್ಲೀನ್ ಮಾಡ್ತಾಯಿದ್ರು, ನನಗೆ ಹೆಲ್ಪ್ ಮಾಡಿದರು. ಯಾರು ಮಿಸ್ಟೇಕ್ ಏನೋ ಗೊತ್ತಿಲ್ಲ, ಆದರೆ ಮನೆ ತುಂಬ ಎಲ್ಲ ನೀರಾಗಿಬಿಟ್ಟು ಇದನ್ನೇ 2 ಅವರ್ಸ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಏನೂ ಕೆಲಸನೇ ಆಗಲಿಲ್ಲ. ಇದನ್ನೇ ಮಾಡ್ಕೋಕ್ಕೆ ಎಷ್ಟೊತ್ತನ ಕೂತ್ಬಿಟ್ವಿ ನಾವು ನಮ್ಮ ಮನೆಯವರು. ಎಷ್ಟು ನೀರು ಒರೆಸಿದ್ರು ಅದು ಮತ್ತೆ ಬಂದೇ ಬರ್ತಾಯಿದ್ದು. ಒಂದು 5-6 ಬಕೆಟೇನೋ ಆದದ್ದು ಮಾಡೋದ್ರಲ್ಲೇ ನನಗಂತೂ ಸುಸ್ತು ಆಗಿಬಿಡ್ತು ಫ್ರೆಂಡ್ಸ್. ಎದ್ದು ಕೂಡ ಇದನ್ನೇ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ವಿ. ಎಷ್ಟು ಇಬ್ಬರು ಕೂಡಿ ಮಾಡಿದ್ರೂ ಮುಗಿತಾ ಇದ್ದಿದ್ದಿಲ್ಲ. ಆಮೇಲೆ ನಮ್ಮ ಮನೆಯವರು ಒಂದು ಬಕೆಟ್ನಲ್ಲಿ ಹಾಕ್ತಾಯಿದ್ರು, ನಾನು ಒಂದು ಬೋಗೋಣಿ ತೊಗೊಂಡಿದ್ದೆ, ಅದರಲ್ಲಿ ಸುಪ್ಲಿಲೆ ತೊಗೊಂಡು ಹಾಕಿ ಒಟ್ಟು ಮುಗಿಸಿದ್ವಿ. ಆಮೇಲೆ ರೂಮ್ನಲ್ಲಿ 2 ರೂಮ್, ಆ ಕಡೆ ರೂಮೂ ಆಗಿತ್ತು, ಈ ಕಡೆ ರೂಮೂ ಕವರಪ್ ಆಗಿತ್ತು. 5:30 ಗಂಟೆಗೆಲ್ಲ ಬಂದುಬಿಟ್ಟಿದ್ದು ನೀರು. ಆಮೇಲೆ ಅತ್ತೆ ಇದು ಮಷಿನ್ ಯಾಕೋ ಕರೆಕ್ಟಾಗಿ ಆಗ್ತಾಯಿದ್ದಿಲ್ಲ, ನಮ್ಮದು ವಾಷಿಂಗ್ ಮಿಷಿನ್ ಯಾಕೋ ಬಂದುಬಿಟ್ಟಿತ್ತು. ಅದು ಯಾಕೋ ಒಂಥರ ಸೌಂಡ್ ಬರ್ತಾಯಿತ್ತು. ನಾವೇ ಮನೆಯಲ್ಲಿ ಏನಾದರೂ ಟ್ರೈ ಮಾಡಬೇಕೇನೋ, ಇಲ್ಲಾಂದರೆ ಸರ್ವಿಸ್ ಅವ್ರಿಗೇನಾದರೂ ಕರಿಬೇಕೇನೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಈ ಥರ ತಿರುಗಿಸಿದ್ರೇ ಅದು ಸೌಂಡ್ ಬರ್ತಾಯಿತ್ತು, ಯಾಕೋ ಏನೋ ಗೊತ್ತಿಲ್ಲ. ನಾವೇ ಮನೆಯಲ್ಲೇ ಏನಾದರೂ ಮಾಡಬೇಕಂತ ಅಂದ್ಕೊಂಡ್ವಿ, ಬಟ್ ಅದು ಆಗಲೇ ಇಲ್ಲ. ಆಮೇಲೆ ಎಷ್ಟೊತ್ತನ ಆದಮೇಲೂ ನೀರು ಅದನ್ನೆಲ್ಲ ಕ್ಲೀನಪ್ ಆದಮೇಲೆ ಇದನ್ನು ನಾವು ಒಂದು ಸ್ವಲ್ಪ ನೋಡಿದ್ವಿ, ಅದನ್ನು ಸರಿ ಆಗಲಿಲ್ಲ. ಆಮೇಲೆ ಸರ್ವಿಸ್ ಸೆಂಟರ್ ಫೋನ್ ಮಾಡಿ ಅವ್ರು ರಿಪೇರಿ ಮಾಡಿದ್ರು. ಅಳ್ಳಾಡ್ತಾ ಇದೆ ಅದು ಟರ್ನ್, ಒಳಗಡೆದ್ದು ವೀಲ್ ಅಳ್ಳಾಡ್ತಾ ಇತ್ತು. ಇದರಿಂದ ವಾಷಿಂಗ್ ಮಷಿನನ್ನು ಬಂದುಬಿಟ್ಟಿತ್ತು. ಬೆಳಗ್ಗೆ ಹಾಕಬೇಕಂತ ಮಾಡಿದ್ವಿ, ಅದು ಒಂಥರ ಸೌಂಡ್ ಬರಟ್ಟೆ ವಾಷಿಂಗ್ ಮಿಷಿನನ್ನು ಬಂದುಬಿಡ್ತು. ಅದಕ್ಕೆ ಅತ್ತೆ ನಾನು ಎಲ್ಲ ನೋಡಿದ್ವಿ, ಆದರೆ ಅದು ಸರಿಯಾಗಿ ಆಗಲಿಲ್ಲ. ಮತ್ತು ಸರ್ವಿಸ್ ಅವ್ರಿಗೆ ಬಂದು ರಿಪೇರಿ ಮಾಡಿ ಹೋದರು. ಸುಮಾರು ಒಂದು 5-6 ಸಾವಿರ ರೂಪಾಯಿ ನಮಗೆ ಖರ್ಚು ಬಿತ್ತು. ಯಾಕೋ ಏನೋ ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ಎದ್ದು ಕೂಡ ನೀರಿಂದ ಅವಾಂತರ, ಇದು ಮಷಿನ್ದು ಅವಾಂತರ, ಇವತ್ತಿನ ಟೈಮೇ ಸರಿ ಇಲ್ಲ ಅಂತ ಅಂದ್ಕೊಂಡೆ ನಾನು. ಯಾಕೆ ಈ ಥರ ಆಯಿತೇನೋ ಗೊತ್ತಿಲ್ಲ. ಆಮೇಲೆ ಇದನ್ನೆಲ್ಲ ರಿಪೇರಿ ಆದಮೇಲೆ ಮಷಿನ್ಗೆ ಬಟ್ಟೆ ಹಾಕಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ ಫ್ರೆಂಡ್ಸ್. ಸ್ನಾನ ಆದಮೇಲೆ ಇವತ್ತು ಹಿಟ್ಟನ್ನು ಗಿರ್ನಿಗೆ ಹಾಕಬೇಕಂತ ತೋರಿಸ್ತಾ ಇದ್ದೀನಿ ನಿಮಗೆ. ಯೂಶ್ವಲಾಗಿ ಒಂದು ಸ್ವಲ್ಪ ಎಲ್ಲರ ಅಪಾರ್ಟ್ಮೆಂಟ್ ಇದ್ದರ ಕಡೆ ಎಲ್ಲ ಒಂದು ಸ್ವಲ್ಪ ಅಲ್ಲ ಅಂದರೆ ಬೇರೆ ಎಲ್ಲರ ಕಡೆನೂ ಒಂದು ಸ್ವಲ್ಪ ಇದ್ದಿರ್ತದೆ. ಕಾಮನ್ನಿಗೆ ಮಷಿನಲ್ಲಿ ಮನೆಯಲ್ಲೇ ಹಾಕ್ತಾರೆ. ಮೊದಲು ಯಾವಾಗಲೂ ನಮ್ಮ ಅಜ್ಜಿ ಕಾಲದಾಗ ಒಬ್ಬರು ಮನೆಯಲ್ಲೇ ಇರ್ತಿತ್ತು. ಆ ಮಷಿನ್ ನೋಡಲಿಕ್ಕೆ ನಮಗಂತೂ ತುಂಬ ಕುತೂಹಲ ಇರ್ತಿತ್ತು, ಹೇಗೆ ಹಾಕ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ. ಇದು ಫ್ರೆಶ್ಶು, ಫಸ್ಟಿಗೆಲ್ಲ ಅದನ್ನೆಲ್ಲ ಲಾಸ್ಟ್ ಟೈಮ್ ಹಾಕಿದಂಗೆ ಕ್ಲೀನಪ್ ಮಾಡಿ ಇಟ್ಟಿದ್ದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಹೊಲಸಾಗಿಬಿಟ್ಟಿದೆ. ಅದ್ರ ಮೊದಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಅಜ್ಜಿ ಒಂದು ಕಡೆ ಹೋಗ್ತಾಯಿದ್ರು, ನನಗೆ ಇವಾಗಲೂ ನೆನಪಿದೆ. ಒಬ್ಬರ ಮನೆಯಲ್ಲಿ ಹೋಗ್ತಿದ್ರು, ಅದನ್ನ ಮಷಿನ್ ನೋಡಬೇಕಂತ ಹೇಳಿ ನಾನು ಅವ್ರಿಗಿಂತ ಮೊದಲೇ ರೆಡಿಯಾಗಿ ಕೂತ್ಬಿಡ್ತಿದ್ದೆ. ಅದು ಈ ಥರ ಸೌಂಡ್ ಮಾಡುತ್ತೆ ಅಂತೇಳಿ. ಗಿರ್ನಿ ಎಲ್ಲ ಇರ್ತವೆ ಹೊರಗಡೆ ಇತ್ತು ಎಲ್ಲರೂ, ಬಟ್ ಮನೆಯಲ್ಲಿ ಇದ್ದಿದ್ದು ಮಷಿನ್ ನೋಡಲಿಕ್ಕೆ ನನಗೆ ತುಂಬ ಅವಾಗ ಇಂಟ್ರೆಸ್ಟ್ ಇರ್ತಿತ್ತು. ಈಗ ಇಲ್ಲೇ ಮನೆಯಲ್ಲೇ ಇದೆ, ಇದನ್ನು ಸ್ವಚ್ಛ ಮಾಡ್ಲಿಕ್ಕೆ ನನಗೆ ಈಗ ಆಗ್ತಾ ಇದ್ದಿದ್ದಿಲ್ಲ. ಮೊದಲು ಅಷ್ಟು ಇಂಟ್ರೆಸ್ಟಿಂಗ್ ಎಲ್ಲ ಇರ್ತಿತ್ತು. ಈಗ ನಾವೇ ಮಾಡಬೇಕಂತಂತಂದರೆ ಬೇಜಾರಾಗುತ್ತೆ. ಮೊದಲು ನೋಡಲಿಕ್ಕೆ ಅಷ್ಟೇ ಚಲೋ ಅನ್ನಿಸುತ್ತೆ, ಆದರೆ ಇವೆಲ್ಲ ಸ್ವಚ್ಛ ಮಾಡಿ ಕ್ಲೀನಪ್ ಮಾಡಿ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. ಅಂದರೆ ಈ ರುಟೀನಲ್ಲಿ ನಾವು ಬೇರೆದು ದಿನ ರುಟೀನ್ ಇದು ಎಕ್ಸ್ಟ್ರಾ ರುಟೀನ್ ಆಗುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗಿ ಹಾಗೆ ಇಟ್ಟಿದ್ದೆ ನಾನು. ಮೊದಲು ಇದನ್ನು
ಇದನ್ನು ಕ್ಲೀನಪ್ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಬ್ರಷಿಂದ ಎಲ್ಲ ಮೊದಲು ಕ್ಲೀನಪ್ ಮಾಡ್ಕೊಂಡ್ಬಿಟ್ರೆ ಚಲೋ ತೆಗೇನೆ ಆಗುತ್ತೆ. ಮನೇಲೆ ನಮ್ಮ ಬೀಸ್ತೀವಿ ಯಾವಾಗಲೂ, ಜೋಳ ಆಗಲಿ ಗೋಧಿ ಆಗಲಿ, ನಮಗೇನಾದರೂ ಅರಿಶಿನ ಆಯ್ತು ಏನಾದರೂ ಬೇಕಾದರೆ ಮನೆಯಲ್ಲೇ ಕಡಲೆ ಹಿಟ್ಟಾದ್ರೂ ನಾವು ಮನೆಯಲ್ಲೇ ಮಾಡ್ಕೋತೇವೆ. ಇದನ್ನು ಫಸ್ಟಿಗೆ ಕ್ಲೀನಪ್ ಮಾಡ್ಕೊಂಡಿದ್ಮೇಲೆ ಗೋಧಿ ಬೀಸ್ಬೇಕಂತ ಅಂದ್ಕೊಂಡಿದ್ದೀನಿ. ಗೋಧಿನ ಮೊದಲು ಸಾನ್ಗೆ ಹಿಡ್ಕೊಂಡ್ಬಿಡ್ತೀನಿ. ಸೌಜು ಮಲ್ಕೊಂಡಿದ್ದ, ಅವನು ಬರೋಷ್ಟ್ರೊಳಗೆ ಮಾಡಬೇಕಂತ ಬೆಳಗ್ಗೆನೂ ಎಲ್ಲನೂ ನಮ್ಮ ಟೈಮ್ ವೇಸ್ಟ್ ಮೀನ್ಸ್ ಮಿಸ್ಟೇಕಿಂದ ಒಟ್ಟು ನಮ್ದು ಇವತ್ತು ಟೈಮ್ ವೇಸ್ಟ್ ಆಗಿಬಿಡ್ತು. ಅದಕ್ಕೆ ಹಿಟ್ಟೆಲ್ಲ ಮುಗಿದೋಗ್ಬಿಟ್ಟಿತ್ತು. ಮೊದಲಿಗೆ ಇದನ್ನು ಜರಡಿ ಹಿಡ್ಕೊಂಡ್ಬಿಡ್ತೀನಿ. ಜರಡಿ ಹಿಡ್ಕೊಂಡಾದ್ಮೇಲೆ ಮಷಿನ್ಗೆ ನಂಗೆ ಎಷ್ಟು ಬೇಕಷ್ಟು ಹಾಕ್ಕೋತೀನಿ ಮೊದಲಿಗೆ. ಆಮೇಲೆ ಮಷಿನ್ಗೆ ಹಚ್ಚಿಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೋಬೇಕಂದ್ರೆ ನಾಷ್ಟ ಆತು. ಇವತ್ತೆಲ್ಲನೂ ಲೇಟ್ ಆಗಿಬಿಡ್ತು. ಪಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ ಮಷಿನ್ಗೆ ಹಾಕಿಬಿಡ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿನೂ ಮೇಲ್ಗಡೆನೂ ಕ್ಲೀನಪ್ ಮಾಡಿದ್ದಿಲ್ಲ ನಾನು ಆಗಾಳೆ. ಅದೆಲ್ಲ ಮೊದಲಿನ ಹಿಟ್ಟೆಲ್ಲ ಪೇಪರಲ್ಲೇ ತಗೊಂಡಿದ್ದೀನಿ. ಇವಾಗ ಬ್ರಷ್ಲೆ ಇದ್ರೂ ಕ್ಲೀನಪ್ ಮಾಡ್ಕೋತಾ ಇದ್ದೀನಿ. ಇದು ಮಷಿನ್ ಏನು ತುಂಬ ಈಸಿ ಫ್ರೆಂಡ್ಸ್. ಮೊದಲಿಗೆ ಒಂದು ಸ್ವಲ್ಪ ಸಾನಿಗೆ ಇಟ್ಕೊಂಡು ಇದರಲ್ಲಿ ಹಾಕಿಬಿಟ್ರೆ ಮುಗೀತು. ಒಂದು ಬಟನ್ ಹೊಡೆದ್ಬಿಟ್ರೆ ಟಕ್ ಅಂತ ಹೇಳಿ ಆನ್ ಆಗಿಬಿಡುತ್ತೆ. ನಮಗೆ ಇಲ್ಲೊಂದು ಮುಂದ್ಗಡೆ ಡೋರ್ ಕೊಟ್ಟಿದ್ದಾರಲ್ಲ, ಆ ಡೋರ್ನೆಲ್ಲ ನಾವು ಕೂಡಿಸ್ಬಿಟ್ರೆ ಮುಗೀತು. ಕ್ಲೀನಪ್ ಮಾಡಿ ತಾನೇ ಅದು ಹಿಟ್ಟು ರೆಡಿ ಆಗ್ತಾ ಇರುತ್ತೆ ಒಳಗಡೆ. ಇದು ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಇಡಲಿಕ್ಕೆ ಒಂದು ಬೊಗೋನಿ ಕೊಟ್ಟಿದ್ದಾರೆ, ಅಂದರೆ ಒಂಥರ ಬೌಲ್ ಕೊಟ್ಟಿದ್ದಾರೆ. ಅದನ್ನು ಇಟ್ಬಿಟ್ರೆ ಅದರಲ್ಲೇ ಕಲೆಕ್ಟ್ ಆಗಿರುತ್ತೆ ಹಿಟ್ಟು. ಅದನ್ನು ನಾವು ಯಾವಾಗ ಈ ಡೋರ್ ಓಪನ್ ಮಾಡ್ತೇವಲ್ಲ, ಅದನ್ನು ಅವಾಗ ಸೌಂಡ್ ಬರ್ತಿರ್ತದೆ, ಒಂದು ಸ್ಮಾಲಾಗಿ ಸೌಂಡ್ ಬರ್ತದೆ. ಅದು ಸ್ಟಾಪ್ ಆಗಿಬಿಡುತ್ತೆ. ನಾವು ಯಾವಾಗ ಮುಚ್ತೇವಲ್ಲ ಮತ್ತೆ ಆನ್ ಆಗಿಬಿಡುತ್ತೆ. ಅದು ಆಟೋಮೆಟಿಕ್ ಸಿಸ್ಟಮ್ ಇದೆ. ಇಷ್ಟೆಲ್ಲ ಮಾಡಿದ್ರಾಗ ನಮ್ಮ ಸೌಜು ಎದ್ದು ಬಂದುಬಿಟ್ಟ. ಅವ್ನ ಸೌಂಡ್ಗೆ ಹಚ್ಚೋದ್ರಾಗ ಹೇಳ್ತಾನೆ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ. ಅದಕ್ಕಿಂತ ಮೊದಲೇ ಎದ್ದು ಬಂದುಬಿಟ್ಟ. ಸೌಜುಗೆ ಫಸ್ಟಿಗೆ ಅವ್ನು ಎದ್ಕೊಳ್ಳೋ ಇದ್ದೇ ನೋಡಿದೆ. ಆಮೇಲೆ ಬಟನ್ ಹೊಡೆದೆ. ಅವ್ನು ಇರಲಾರ್ದಾಗ ನಾನು ಆ್ಯಕ್ಚುಲಿ ಇದನ್ನು ಮಾಡ್ತೀನಿ. ಯಾಕಂತಂದರೆ ಇಲೆಕ್ಟ್ರಿಕ್ ಸಾಮಾನು ಇರ್ತಿದ್ದಾರೆ, ಸೌಜೋದು ಆ ಕಡೆ ಈ ಕಡೆ ಎಲ್ಲ ಮುಟ್ತಿರ್ತಾರೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಅವ್ನು ಮಲ್ಕೊಂಡಿದ್ದಾಗ ಎಲ್ಲ ಹೊರಗಡೆ ಹೋದಾಗೇ ಮಾಡ್ತಿರ್ತೀನಿ. ಇವತ್ತು ಲೇಟ್ ಆಗಿದ್ದು, ಹಿಟ್ಟೆಲ್ಲ ಕಲಾಸ್ ಆಗಿದ್ದರಿಂದ ಮಾಡಬೇಕು ಅನಿವಾರ್ಯ ಆಯಿತು. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಒಂದಕ್ಕೆ ಇಟ್ಟಿರ್ತೀನಿ. ಅಂದರೆ ಇದು ಬೇಕಾದಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನಮ್ಗೆ ಎಷ್ಟು ಸಣ್ಣ ಬೇಕು ಎಷ್ಟು ದಪ್ಪ ಬೇಕು ಅದನ್ನು ರವದ ಟೈಪು ಈ ಥರ ಎಲ್ಲ ಹೊಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ಹಿಟ್ಟೆಲ್ಲ ಬೀಳ್ತಿದೆ. ಈ ಸದ್ದಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಓಪನ್ ನೋಡಿ ಬೀಳ್ತಾ ಇದೆ. ಇದನ್ನು ತೆಗೆದ್ರೆ ಮತ್ತೆ ಬಂದಾಗುತ್ತೆ. ಅದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಿಟ್ಟೆಲ್ಲ ಸಣ್ಣ ಆಗಿದೆ. ಈಗ ಬೀಳ್ತಾ ಇದ್ದೀನಿ. ಡಬ್ಬಿಲಿ ಹಾಕೋತಾ ಇದ್ದೀನಿ. ಒಂದು ಜಾಸ್ತಿ ಟೈಮ್ ಹತ್ತಂಗಿಲ್ಲ, ಸ್ವಲ್ಪ ಹೊತ್ತಿನಲ್ಲೇ ಮುಗಿದು ಬಿಡುತ್ತೆ. ಆದರೆ ಸೌಜುನ ಎದ್ದು ಬಂದುಬಿಟ್ಟಿದ್ನಲ್ಲ, ನಮ್ದು ಲೇಟ್ ಆಗಿದ್ದರಿಂದ ಒಂದು ಸ್ವಲ್ಪ ನಂಗೆ ಎಷ್ಟು ಬೇಕಷ್ಟೇ ಹಿಟ್ಟು ತಗೊಂಡು ಆಮೇಲೆ ಹಚ್ಚಬೇಕಂತ ಹೇಳಿಬಿಟ್ಟೆ. ಯಾಕಂದರೆ ಅವನಿಗೂ ಸ್ನಾನ ಆತು ಮಾಡಿಸ್ಬೇಕು, ಟಿಫನ್ಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಹಿಟ್ಟಷ್ಟು ನನಗೆ ಎಷ್ಟು ಬೇಕಷ್ಟು ತಗೊಂಡು ಆಮೇಲೆ ಮಾಡಬೇಕಂತ ಹೇಳಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇಷ್ಟೇ. ಇದನ್ನು ಎಲ್ಲ ತಾನೇ ಮಾಡ್ಕೋತಾ ಇರ್ತಿತ್ತು. ಬಟ್ ಸೌಜು ಯಾವಾಗ ಅದನ್ನು ಮುಟ್ತಾನೆ ಅಂದರೆ ಎಲ್ಲ ನನಗೆ ಅಂಜಿಕೆ ಬಂದು ಬಿಟ್ಬಿಟ್ಟೆ ಫ್ರೆಂಡ್ಸ್. ಇವಾಗಂತೂ ಟೈಮು 1:30 ಆಗಿದೆ. ಪಟ್ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಇದು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ಪಲ್ಯ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಕಾಲಿಫ್ಲವರ್ದು ಪಲ್ಯ ಮಾಡಿದ್ದೀನಿ ಇವತ್ತು. ಇದಕ್ಕೆ ಚಪಾತಿ ಹಿಟ್ಟು ಆಲ್ರೆಡಿ ನಾನು ಅದಿಟ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 4 ಚಪಾತಿ ಲಟ್ಟಿಸ್ಕೊಂಡ್ಬಿಡ್ತೀನಿ ಇವಾಗ ಪಟ್ಟು. ಇವಾಗ ಒಂದು ಚಪಾತಿ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಹಿಟ್ಟು ಬೀಸಿದ್ನಲ್ಲ ಫ್ರೆಂಡ್ಸ್, ಇದು ಇಷ್ಟು ಆಗಿದೆ. ಇದನ್ನು ನಾನು ಚಪಾತಿನೇ ಆಲ್ರೆಡಿ ಹಿಟ್ಟು ನಾದ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕಷ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಎಷ್ಟು ಬೇಕಂತ ಹೇಳಿ ಅಂದ್ಕೋತೀನಿ ನಾನು. ಯಾಕಂದರೆ ಜಾಸ್ತಿ ಮಾಡ್ಕೊಳಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಬಿಸಿ ಅಷ್ಟು ತಿಂದರೆ ಚಳಿಗಾಲಕ್ಕೆಲ್ಲ ಚಲೋ ಇರ್ತದೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ನಾದ್ಕೋತೀನಿ. ಅದನ್ನು ಆಲ್ರೆಡಿ ಇಟ್ಟಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಮಾಡೋಕ್ಕಿಂತ ಮೊದಲು ಯಾವಾಗಲೂ ಒಂದು ಸ್ವಲ್ಪ ನಾದ್ಕೋತೀನಿ. ಅಂದರೆ ಒಂದು ಸ್ವಲ್ಪ ಮೆತ್ತಗಾಗ್ತಾವೆ ಅಂತ ಹೇಳಿ. ಫಸ್ಟಿಗೆ ನನಗೆ ಯೂಶ್ವಲಾಗಿ ಮೆತ್ತಗಾಗ್ತಾ ಇದ್ದಿಲ್ಲ ನನ್ನದು. ಇವಾಗ ಮೆತ್ತಗಾಗ್ತಾ ಇದೆ. ಒಂದು ಸ್ವಲ್ಪ ಟ್ರಿಕ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾನು. ಮೊದಲೆಲ್ಲ ನನಗೆ ಚಪಾತಿ ಅದು ಮಾಡಲಿಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ.
ಅವಾಗ ಇದು ಟ್ರಿಕ್ ನಾನು ಫಾಲೋ ಮಾಡಿದೆ. ಯಾವಾಗ ನಾನು ಇಟ್ಟಿದ್ದಾದ್ಮೇಲೆ ಮಾಡೋಕ್ಕಿಂತ ಮೊದಲು ಚಪಾತಿನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಉಳ್ಳಿನ ಈ ಥರ ನಾದ್ಕೊಂಡ್ರೆ ದಿನ ಚಲೋ ಬರ್ತದೆ. ಪಟ್ ಪಟ್ ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಪಟ್ ಪಟ್ ಅಂತ ಚಪಾತಿ ಅಂತೂ ಮುಗಿದು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಚಪಾತಿ ಆಗಿದ್ದಾವೆ. ಚಪಾತಿ ಮಾಡಿ ಮುಗಿಸಿದೆ. ಇವಾಗ ಯಾಕೋ ಮತ್ತೆ ಮಳೆ ಬರಂಗೆ ಆಗಿದೆ ನೋಡಿ ಫ್ರೆಂಡ್ಸ್. ಜಿಟಿ ಜಿಟಿ ಅಂತ ಮಳೆನೂ ಬರ್ತಾ ಇದೆ. ಬೆಳಗ್ಗೆ ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ಮನೆ ಎಲ್ಲ ನೀರು ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಅದಕ್ಕೆ ಕಾರ್ಪೆಟ್ ಎಲ್ಲ ಕೆಳಗಡೆ ಹೋಗಿ ಗಾರ್ಡನಲ್ಲೇ ಹಾಕಿ ಬಂದಿದೆ. ಎಲ್ಲ ಕಾರ್ಪೆಟ್ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಈಗ ಅವನು ಹೋಗಿ ಪಟ್ಟೆ ತೊಗೊಂಬಂದುಬಿಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಮತ್ತೆ ಮಳೆ ಬಂತಂದರೆ ಮತ್ತೆ ಒಣಗಿಸ್ಕೋದಂತ ತುಂಬ ಕಷ್ಟ ಆಗಿಬಿಡುತ್ತೆ. ಆ್ಯಕ್ಚುಲಿ ಅವರು ತುಂಬ ಹಸಿನೇ ಆಗಿದ್ದು ಆ್ಯಕ್ಚುಲಿ. ಈಗ ಒಣಗಿದಾವೋ ಇಲ್ಲೋ ಅಂತನೋ ಗೊತ್ತಿಲ್ಲ. ಆದರೆ ಹೇಗಿರುತ್ತೋ ಹಾಗೆ ತೊಗೊಂಬರ್ಬೇಕಂತ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಬನ್ನಿ. ಒಂದು ಸ್ವಲ್ಪ ಒಣಗಿದೆ, ಡ್ರೈ ಆಗಿದೆ. ಇದನ್ನ ಒಂದು ಸ್ವಲ್ಪ ಅಲ್ಲೇ ಟೆರಸ್ನಲ್ಲಿ ಹಾಕಿಬಿಡ್ತೀನಿ. ಇಲ್ಲಾಂದ್ರೆ ಮತ್ತೆ ಮಳೆ ಬಂದಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೈಮೇಟ್ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ. ಮಳೆ ಅಂತೂ ಬರ್ತಾ ಇದೆ ಸಿಕ್ಕಾಪಟ್ಟೆ. ಪುನಾದಲ್ಲಿ ಮಳೆಗಂತೂ ಕಮ್ಮಿನೇ ಇಲ್ಲ. ಇವಾಗ ರಾತ್ರಿ ಇಡೀ ಆಯಿತು, ಹಗಲತ್ತದು ಯಾವುದೇ ರೀತಿ ಡಿಫ್ರೆನ್ಸ್ ಇರಲಾರ್ದೇ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತದೆ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮನೆಯವರು ಬಡಂಗದ್ದು ಒಂದು ಪಾಕೆಟ್ ತೊಗೊಂಬಂದಿದ್ರು. ಮನೆಯಲ್ಲೇ ಮಾಡ್ಬೋದಾಗಿತ್ತು, ಬಟ್ ಅದು ಹೊರಗಿಂದ ಏನೋ ತಿನ್ನೋ ಒಂದು ಸ್ವಲ್ಪ ಟೇಸ್ಟ್ ಹತ್ತುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಮಾಡಿದರು. ಇದನ್ನು ಸ್ನ್ಯಾಕ್ಸ್ ಅಂತ ಮಳೆಯಲ್ಲಿ ನಾವು ಎಂಜಾಯ್ ಮಾಡ್ಕೋತಾ ತಿಂದ್ವಿ ಫ್ರೆಂಡ್ಸ್. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.